ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಶೋಲ್ಡರ್ ಜಾರೋದಕ್ಕೆ ಕಾರಣ ಏನು ಅಂತ ನೋಡೋಣ. ಇಲ್ಲಿ ನನಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಇದು ನನ್ನ ಕಸ್ಟಮರ್ ಬ್ಲೌಸು. ಈಗ ಅವರು ಇಲ್ಲಿ 2 ಬ್ಲೌಸು ಕೂಡ ಕೊಟ್ಟಿದ್ದಾರೆ. ಇದನ್ನು ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಅಳತೆ ಬ್ಲೌಸ್ ಈ ಬ್ಲೌಸ್ ಕೊಟ್ಟಿದ್ದಾರೆ. ಇದರಲ್ಲಿ ಶೋಲ್ಡರ್ ಜಾರ್ತಾ ಇದೆಯಂತೆ. ನನಗೆ ಶೋಲ್ಡರ್ ಜಾರ್ತಾ ಇದೆ. ಶೋಲ್ಡರ್ ಜಾರದೇ ಇರೋಂಗೆ ಬಾಡಿ ಪಾರ್ಟ್ ಎಲ್ಲ ಕರೆಕ್ಟಾಗಿದೆ, ಶೋಲ್ಡರ್ ಮಾತ್ರ ಪ್ರಾಬ್ಲಮ್ ಇದೆ. ನೀವು ಇದನ್ನು ಶೋಲ್ಡರ್ ಜಾರದೇ ಇರೋಂಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನೀಗ ಏನು ಮಾಡ್ತೀನಿ ಅಂತಂದರೆ, ಈಗ ಶೋಲ್ಡರ್ ಇದರಲ್ಲಿ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ. ಚೆಸ್ಟ್ ಲೆಂತು 8.5 ಇತ್ತು, 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಶೋಲ್ಡರ್ ತಗೋಬೇಕು. ಶೋಲ್ಡರ್ನ ನಮಗೆ 2 ಥರ ತಗೋಬೋದು. ಒಂದು ಅಳತೆ ಬ್ಲೌಸಲ್ಲಿ ಈ ಥರ ಇಟ್ಕೊಂಡು ತಗೊಳ್ಳೋದು, ಇನ್ನೊಂದು ಬ್ಲೌಸ್ ಮೇಲೇ ಬಟ್ಟೆ ಮೇಲೆ ಇಟ್ಟು ನೋಡೋದು. ನೋಡೋಣ ಇದರಲ್ಲಿ ಈಗ ಎಷ್ಟಿದೆ ಅಂತ. ಇಲ್ಲಿ 10.5 ಇದೆ. ನಾವಿಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ, ಇದರ ಹೊರಗಡೆಗೆ ಬಟ್ಟೆ ಬಂದಿರುತ್ತೆ. ಇಲ್ಲಿ ತನಕ ನಾವು ಅಳತೆ ತಗೋಬೇಕು. ಆ ಥರ ತಗೋಬೇಕು ಅಂದರೆ ಇಲ್ಲಿ ಸ್ಟಿಚ್ಚಿಂದ ಹೊರಗಡೆ ಇಲ್ಲಿ ಬಂದಿದೆ ಸ್ಟಿಚ್ ಹಾಕಿರೋ ಪೀಸು, ಇಲ್ಲಿ ತನಕ ನಾವು ಅಳತೆ ತಗೋಬೇಕು. ಈಗ ಇಲ್ಲಿ 11 ಇಂಚ್ ಬಂದಿದೆ ನೋಡಿ. ಇಲ್ಲಿ 11 ಇಂಚ್ ಬಂದಿದೆ. 11 ಇಂಚ್ ಅಂದಾಗ ಇದರ 11ರ ಅರ್ಧ 5.5 ಇಂಚು ಇದರಲ್ಲಿ ಶೋಲ್ಡರ್ ಕೊಟ್ಟಿದ್ದಾರೆ. ಹಾಗಾಗಿ ಇವ್ರಿಗೆ ಶೋಲ್ಡರ್ ಜಾರ್ತಾ ಇರೋದು. ಶೋಲ್ಡರ್ ಜಾರದೇ ಇರೋಕ್ಕೆ ನಾವೀಗ ಇಲ್ಲಿ 11 ಕೊಟ್ಟಿದ್ದಾರಲ್ಲ, ಇಲ್ಲಿ ಕಡಿಮೆ ಮಾಡಬೇಕು. ಈಗ 5.5, 11ರ ಅರ್ಧ 5.5 ಇಟ್ಟಿರೋದ್ರಿಂದ ಇಲ್ಲಿ ಶೋಲ್ಡರ್ ಜಾರ್ತಾ ಇದೆ. ನಾವೀಗ ಏನು ಮಾಡೋಣ ಅಂದರೆ 5 ಇಂಚಿಗೆ ಇಡಬೇಕು. ಈಗ ಇಲ್ಲಿ ಇದರಲ್ಲಿ 5.5 ಇದೆಯಲ್ವಾ, ನಾವಾಗ ಈಗ ಅವರ ಬೇರೆ ಬ್ಲೌಸ್ ಪೀಸಲ್ಲಿ ಕಡಿಮೆ ತಗೋಬೇಕು, ಶೋಲ್ಡರ್ ಜಾರದೇ ಇರೋಂಗೆ ತಗೋಬೇಕು ಅಂದರೆ ಒಂದು ಅರ್ಧ ಇಂಚು ಕಡಿಮೆ ತಗೊಳ್ಳಿ. 5 ಇಂಚು 5.5 ಇರೋದ್ರಿಂದ ಜಾರ್ತಾಯಿತು. ಅದಕ್ಕೀಗ ಒಂದು ಅರ್ಧ ಇಂಚು ಕಡಿಮೆ ತಗೊಂಡಿದ್ದೀನಿ. ಈಗ ಶೋಲ್ಡರ್ ಡ್ರಾಪ್ ಬರಲ್ಲ. ಆಮೇಲೆ ನೆಕ್ ವಿಡ್ತು ಕೂಡ ಇಲ್ಲಿ ನಾನು 2 ಇಂಚ್ ತಗೋತೀನಿ. ಈಗ ನೋಡಿ 3.25 ಇಂಚಿಗೆ ಶೋಲ್ಡರ್ ಬಂದಿದೆ. ಇದು ಸ್ಟಿಚ್ ಮಾಡಾದಮೇಲೆ 2.25 ಇಂಚಿಗೆ ಇಲ್ಲಿ ಶೋಲ್ಡರ್ ಕೂತ್ಕೊಳ್ಳುತ್ತೆ. ಈ ಥರ ಮಾಡೋದ್ರಿಂದ ಶೋಲ್ಡರ್ ಪ್ರಾಬ್ಲಮ್ಮು ಕಡಿಮೆ ಆಗ್ತದೆ. ಈಗ ಇವರ ಅಳತೆ ಬ್ಲೌಸಲ್ಲಿ ಜಾರ್ತಾ ಇದೆಯಲ್ವಾ, ನಾವೀಗ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ಮೇಲೆ 5 ಇಂಚಿಗೆ ಶೋಲ್ಡರ್ ಹಾಕಿ ಸ್ಟಿಚ್ ಮಾಡಿದ್ಮೇಲೆ ಶೋಲ್ಡರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.